ವಿಷ್ಣು ಭಕ್ತರಿಗೆ ಅತ್ಯಂತ ಪ್ರಮುಖ ಉಪವಾಸದ ದಿನಗಳಲ್ಲಿ ಏಕಾದಶಿಯನ್ನು ಒಂದೆಂದು ಪರಿಗಣಿಸಲಾಗುತ್ತದೆ. ಹಿಂದೂ ಕ್ಯಾಲೆಂಡರ್ ಪ್ರಕಾರ ಪ್ರತಿ ತಿಂಗಳು 2 ಬಾರಿ ಏಕಾದಶಿಯನ್ನು ಆಚರಿಸಲಾಗುತ್ತದೆ. ಹಾಗಿದ್ದರೆ 2026ರ ಮಾರ್ಚ್ ತಿಂಗಳಿನಿಂದ ಡಿಸೆಂಬರ್ ತನಕ ಬರುವ ಏಕಾದಶಿ ದಿನಾಂಕಗಳ್ಯಾವುದು ಎನ್ನುವುದನ್ನು ನೋಡೋಣ. ಮಾರ್ಚ್ 15ರ ಭಾನುವಾರ ಪಾಪಮೋಚನಿ ಏಕಾದಶಿ. ಮಾರ್ಚ್ 29ರ ಭಾನುವಾರ ಕಾಮದ ಏಕಾದಶಿ. ಏಪ್ರಿಲ್ 13ರ ಸೋಮವಾರ ವರುತಿನಿ ಏಕಾದಶಿ. ಏಪ್ರಿಲ್ 27ರ ಸೋಮವಾರ ಮೋಹಿನಿ ಏಕಾದಶಿ. ಮೇ 13ರ ಬುಧವಾರ ಅಪರ ಏಕಾದಶಿ. ಮೇ 27ರ ಬುಧವಾರ ನಿರ್ಜಲ ಏಕಾದಶಿ. ಜೂನ್ 11ರ ಗುರುವಾರ ಯೋಗಿನಿ ಏಕಾದಶಿ. ಜೂನ್ 25ರ ಗುರುವಾರ ದೇವಶಯನಿ ಏಕಾದಶಿ. ಜುಲೈ 10ರ ಶುಕ್ರವಾರ ಕಾಮಿಕ ಏಕಾದಶಿ. ಜುಲೈ 25ರ ಶನಿವಾರ ಪುತ್ರದ ಏಕಾದಶಿ. ಆಗಸ್ಟ್ 9ರ ಭಾನುವಾರ ಅಜ್ ಏಕಾದಶಿ. ಆಗಸ್ಟ್ 24ರ ಸೋಮವಾರ ಪರಿವರ್ತಿನಿ ಏಕಾದಶಿ. ಸೆಪ್ಟೆಂಬರ್ 8ರ ಮಂಗಳವಾರ ಇಂದಿರಾ ಏಕಾದಶಿ. ಸೆಪ್ಟೆಂಬರ್ 23ರ ಬುಧವಾರ ಪಾಪಂಕುಶ ಏಕಾದಶಿ. ಅಕ್ಟೋಬರ್ 8ರ ಗುರುವಾರ ರಾಮ ಏಕಾದಶಿ. ಅಕ್ಟೋಬರ್ 23ರ ಶುಕ್ರವಾರ ಪಾಸಂಕುಶ ಏಕಾದಶಿ. ನವೆಂಬರ್ 6ರ ಶುಕ್ರವಾರ ಉತ್ಪನ್ನ ಏಕಾದಶಿ. ನವೆಂಬರ್ 21ರ ಶನಿವಾರ ಮೋಕ್ಷದ ಏಕಾದಶಿ. ಡಿಸೆಂಬರ್ 6ರ ಭಾನುವಾರ ಸಫಲ ಏಕಾದಶಿ. ಡಿಸೆಂಬರ್ 21ರ ಸೋಮವಾರ ಪುತ್ರದ ಏಕಾದಶಿ. ಏಕಾದಶಿಯು ಶ್ರೀಮನ್ನಾರಾಯಣನಿಗೆ ಅತ್ಯಂತ ಪ್ರಿಯವಾದ ದಿನವಾಗಿರುತ್ತದೆ. ಈ ದಿನದಂದು ಉಪವಾಸವಿದ್ದು ಪೂಜೆ ಮಾಡುವುದರಿಂದ ಹಿಂದಿನ ಜನ್ಮದ ಪಾಪಗಳು ನಾಶವಾಗಿ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎನ್ನುವ ನಂಬಿಕೆ ಹಿಂದೂ ಧರ್ಮೀಯರಲ್ಲಿದೆ.